ಭಕ್ತರೇ ಇಲ್ಲದೆ ಉದ್ಘಾಟನೆಯಾದ ಮಹಾಲಕ್ಷ್ಮಿ ದೇವಾಲಯದ ಪ್ರಾಕಾರ ನೂತನ ದಾಸೋಹ ನಿಲಯ ಹಾಗೂ ನವೀಕೃತ ಕಲ್ಯಾಣ ಮಂಟಪ. ಕೊರಟಗೆರೆ ತಾಲೂಕು ಕೋಳಾಳ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿಯ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಿ ಪುಣ್ಯಕ್ಷೇತ್ರ. ಗೊರವನಹಳ್ಳಿ ಮಹಾಲಕ್ಷ್ಮಿ ವಿದ್ಯಾಮಂದಿರದ ಶಾಲಾ ಮಕ್ಕಳಿಂದ ಕಾರ್ಯಕ್ರಮದ ಕೆಲಸಗಳನ್ನು ಮಾಡಿಸಿದ ಮಹಾಲಕ್ಷ್ಮಿ ಸೇವಾ ಟ್ರಸ್ಟ್ 40 ಲಕ್ಷ ವೆಚ್ಚ ಮಾಡಿ ಆಯೋಜನೆ ಮಾಡಿದ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರಚಾರದ ಕೊರತೆಯಿಂದ ಭಕ್ತಾದಿಗಳೇ ಇಲ್ಲ. ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳನ್ನ ಹೊರತುಪಡಿಸಿದ್ರೆ ಭಕ್ತಾದಿಗಳೇ ಇರಲಿಲ್ಲ. ಮಕ್ಕಳ ಗಲಾಟೆಯಲ್ಲೇ ಮುಗಿದ ವೇದಿಕೆ ಕಾರ್ಯಕ್ರಮ. ರಾಜ್ಯ ಮಟ್ಟದ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಭಕ್ತಾದಿಗಳಿಗೆ ಪ್ರಚಾರ ಪಡಿಸುವಲ್ಲಿ ಎಡವಿದ ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್. ಕರ್ನಾಟಕದಲ್ಲಿ ಶ್ರೀಲಕ್ಷ್ಮಿ ನೆಲೆಸಿರುವ ಏಕೈಕ ಸ್ಥಳ ಕೊರಟಗೆರೆ ತಾಲೂಕಿನ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಪುಣ್ಯಕ್ಷೇತ್ರ. ಮಕ್ಕಳಿಂದ ಕೆಲಸ, ಭಕ್ತರಿಲ್ಲದೆ ದಾಸೋಹ ಭವನ ಉದ್ಘಾಟನೆ. ಹೌದು, ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನಿಂದ ನಡೆದ ದಾಸೋಹ ಭವನ ಮತ್ತು ನವೀಕೃತ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಸ್ಥಳೀಯ ಮತ್ತು ಹೊರ ಜಿಲ್ಲೆಯ ಭಕ್ತರಿಗೆ ಸಮರ್ಪಕ ಮಾಹಿತಿ ನೀಡಿದ ಕಾರಣ ಭಕ್ತರೇ ಇಲ್ಲದೆ ಉದ್ಘಾಟನೆ ನಡೆಯಿತು. ಇತ್ತೀಚೆಗೆ ಟ್ರಸ್ಟ್ನಲ್ಲಿ ಬೆಂಗಳೂರು ಮೂಲದ ಹನುಮಂತ ವ್ಯಕ್ತಿಗಳು ಸೇರ್ಪಡೆ ಆಗುತ್ತಿರುವ ಹಿನ್ನೆಲೆ ಟ್ರಸ್ಟ್ ಮೇಲೆ ಸ್ಥಳೀಯರ ಮುನಿಸು ಹೆಚ್ಚಾಗಿದೆ. ಮಕ್ಕಳಿಂದ ಕೆಲಸ ಮಾಡಿದ ಟ್ರಸ್ಟ್. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಟ್ರಸ್ಟ್ನಿಂದ ನಡೆಯುತ್ತಿರುವ ಶಾಲೆಯ 150ಕ್ಕೂ ಅಧಿಕ ಮಕ್ಕಳಿಂದ ಇವತ್ತಿನ ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾದ ಉಡುಗೊರೆ, ಹಾರ, ತುರಾಯಿಗಳನ್ನ ತಲೆ ಮೇಲೆ ಹೊತ್ತು ಸಾಗಿಸಬೇಕಾದ ಪರಿಸ್ಥಿತಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಮುಂದೆ ಶಾಲಾ ಮಕ್ಕಳು ಪ್ಲಾಸ್ಟಿಕ್ ನೀರಿನ ಬಾಟಲ್ ಹಂಚುತ್ತಿದ್ದು ಅವರು ಸಹ ಮೌನಕ್ಕೆ ಶರಣಾಗಿದ್ದರು. ಪ್ರಚಾರದ ಕೊರತೆಯಿಂದ ಭಕ್ತರೇ ಇಲ್ಲ. ವೇದಿಕೆ ಮುಂಭಾಗ ಕುಳಿತುಕೊಂಡ 200ಕ್ಕೂ ಅಧಿಕ ಆಸನದಲ್ಲಿ 150ಕ್ಕೂ ಅಧಿಕ ಜನ ಮಕ್ಕಳು ಮತ್ತು ದೇವಾಲಯದ ಅಡುಗೊರೆ ಇದ್ದರು. ಕಾರ್ಯಕ್ರಮಕ್ಕೆ ರಾಜ್ಯದ ಹಲವು ಸ್ವಾಮೀಜಿಗಳು ಸೇರಿದಂತೆ ಗೃಹ ಸಚಿವರು ಸಹ ಗೈರಾಗಿದ್ದರು. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇಂದಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿತ್ತು. ಮಾನ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ದೇವಾಲಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಕ್ರಮ ಕೈಗೊಳ್ಳಬೇಕಿದೆ ಎಂದು ಭಕ್ತರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು.